ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಬೋರ್ನ್ ಎಸೆನ್ಷಿಯಲ್ಸ್ ವಿಚ್ ಐ ಹ್ಯಾವ್ ಆಕ್ಚುಲಿ ಯೂಸ್ಡ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಐ ಆಮ್ ಅ ನ್ಯೂ ಮಾಮ್ ಟು ಅ ಬೇಬಿ ಗರ್ಲ್. ನ್ಯೂ ಮಾಮ್ ಅಂದ ತಕ್ಷಣ ಸಾಕಷ್ಟು ಸಜೆಷನ್ಸ್ ಅಡ್ವೈಸಸ್ ಬಂದೇ ಇರುತ್ತೆ. ಈ ಪ್ರಾಡಕ್ಟ್ನ ಯೂಸ್ ಮಾಡು, ಇದನ್ನ ಯೂಸ್ ಮಾಡಬೇಡ ಅಂತ. ಹಾಗೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದಷ್ಟು ರಿಸರ್ಚ್ ಮಾಡಿ ಬೈ ಮಾಡಿದಂತಹ ಪ್ರಾಡಕ್ಟ್ಸ್ ಇದೆ. ಹಾಗೆ ನನಗೆ ಬೇರೆ ತಾಯಂದ್ರಿಂದ ಸಿಕ್ಕಂತಹ ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ ಯಾವ ವಸ್ತುಗಳು ನಿಜವಾಗಿಯೂ ಪ್ರಾಕ್ಟಿಕಲಿ ನಾನು ಯೂಸ್ ಮಾಡಿರುವಂಥದ್ದು, ಹಾಗೆ ನನಗೆ ಅಷ್ಟಾಗಿ ಉಪಯೋಗಕ್ಕೆ ಬರೆದಂತಹ ವಸ್ತುಗಳು ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮತ್ತ್ಯಾಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಒಂದಷ್ಟು ಕ್ಯಾಟಗರೀಸ್ನ ಮಾಡ್ಕೊಂಡಿದ್ದೀನಿ. ಫೀಡಿಂಗ್ ಎಸೆನ್ಷಿಯಲ್ಸ್, ಸ್ಲೀಪಿಂಗ್ ಎಸೆನ್ಷಿಯಲ್ಸ್, ಡೈಪರಿಂಗ್ ಎಸೆನ್ಷಿಯಲ್ಸ್, ಕ್ಲೋದಿಂಗ್ ಆ್ಯಂಡ್ ಬೇದಿಂಗ್ ಎಸೆನ್ಷಿಯಲ್ಸ್ ಅಂತ. ಸೊ ಫೀಡಿಂಗ್ ಎಸೆನ್ಷಿಯಲ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಪಂಪ್. ಸೊ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ನನ್ನ ಮಗಳಿಗೆ ಲ್ಯಾಚ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ನನಗೆ ಫಾರ್ಮುಲಾ ಮಿಲ್ಕ್ ಕುಡಿಸೋದಕ್ಕೆ ಇಷ್ಟ ಇರಲಿಲ್ಲ ಆ್ಯಂಡ್ ಫೀಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅವಳು ಲ್ಯಾಚ್ ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ಲ. ಸೊ ಹೀಗಾಗಿ ಐ ವಾಂಟೆಡ್ ಟು ಫೀಡ್ ಹರ್ ಬ್ರೆಸ್ಟ್ ಮಿಲ್ಕ್. ಬಟ್ ಹೇಗಪ್ಪ ಅಂತ ಅಂದರೆ ಐ ಹ್ಯಾವ್ ಯೂಸ್ ದಿಸ್ ಎಲೆಕ್ಟ್ರಿಕ್ ಪಂಪ್. ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಲವ್ ಲ್ಯಾಪ್ ಅಂತ. ಸೊ ಸ್ಟಾರ್ಟಿಂಗ್ ಫಾರ್ 15 days ಐ ಹ್ಯಾವ್ ಯೂಸ್ ದಿಸ್. ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದ್ದು ಇದು. ಸೊ ದಿಸ್ ಹ್ಯಾಸ್ ಹೆಲ್ಪ್ಡ್ ಮೀ ಅ ಲಾಟ್. ಸೊ ಬ್ರೆಸ್ಟ್ ಮಿಲ್ಕ್ ಏನೋ ಎಕ್ಸ್ಪ್ರೆಸ್ ಮಾಡ್ತಿದ್ದೆ, ಬಟ್ ಇದನ್ನು ಹೇಗೆ ಫೀಡ್ ಮಾಡೋದು, ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಿದ್ರು ಅಂದರೆ ಪಲ್ಲಡ ಯೂಸ್ ಮಾಡಿ ಅಥವಾ ಸ್ಪೂನ್ ಯೂಸ್ ಮಾಡಿಬಿಟ್ಟು ಫೀಡ್ ಮಾಡಿ ಅಂತ ಹೇಳ್ತಿದ್ರು. ಅದನ್ನು ಮಾಡಿದ್ದೀನಿ. ಜೊತೆಗೆ ಅದು ಯೂಸ್ಡ್ ಫೀಡಿಂಗ್ ಬಾಟಲ್ ಆಸ್ ವೆಲ್. ಯೂಶ್ವಲಿ ಡಾಕ್ಟರ್ಸ್ ರೆಕಮೆಂಡ್ ಮಾಡಲ್ಲ ಫೀಡಿಂಗ್ ಬಾಟಲ್ ಯೂಸ್ ಮಾಡೋದಕ್ಕೆ, ಬಟ್ ಸ್ಟಾರ್ಟಿಂಗ್ ಕೂತ್ಕೊಂಡು ಕುಡಿಸೋದಕ್ಕೆ ತುಂಬ ಪೇಷನ್ಸ್ ಬೇಕು. ಪಲ್ಲಡದಿಂದ ಕುಡಿಸೋದಕ್ಕಾಗಲಿ ಅಥವಾ ಸ್ಪೂನಿಂದ ಕುಡಿಸೋದಕ್ಕಾಗಲಿ ತುಂಬಾ ಪೇಷನ್ಸ್ ಬೇಕು. ಅಮ್ಮ ಇದ್ದಾಗ ಶಿ ಯೂಸ್ ಟು ಫೀಡ್, ಬಟ್ ನಾನು ಫೀಡ್ ಮಾಡಬೇಕು ಅಂತ ಬಂದಾಗ ಕಷ್ಟ ಆಗ್ತಿತ್ತು. ಸೊ ಐ ಯೂಸ್ಡ್ ರಿಸರ್ಚ್ ಮಾಡಿದ್ದೆ. ಡಾಕ್ಟರ್ ಬ್ರೌನ್ಸ್ ಫೀಡಿಂಗ್ ಬಾಟಲ್ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೆ. ಐ ವಾಂಟೆಡ್ ಟು ಟ್ರೈ ದಿಸ್ ಆ್ಯಂಡ್ ನನ್ನ ಫ್ರೆಂಡ್ ಇದನ್ನ ನನಗೆ ಕೊಟ್ಟಿದ್ದು. ಇದನ್ನ ಯೂಸ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ. ಇದರಿಂದ ನನ್ನ ಮಗಳಿಗೆ ಕೋಲಿಕ್ ಪ್ರಾಬ್ಲಮ್ ಏನೂ ಆಗಿಲ್ಲ. ಮೇ ಬಿ ಬಾಟಲಿಂದನೋ ಅಥವಾ ಏನೋ ಗೊತ್ತಿಲ್ಲ. ಅವಳಿಗೆ ಸರಿಯಾಗಿ ಎಕ್ಸಸೈಸ್ ಮಾಡಿಸ್ತಿದ್ದೆ, ಹಾಗೆ ಟಮ್ಮಿ ಟೈಮ್ ಮಾಡಿಸ್ತಿದ್ದೆ. ಸೊ ಕೋಲಿಕ್ಕಿಂದ ಅವಳು ಯಾವತ್ತೂ ಪ್ರಾಬ್ಲಮ್ ಆಗಿ ಹತ್ತಿರೋದು ಆ ಥರ ಏನಿಲ್ಲ. ಅವಳು ಯಾವಾಗ ಒಂದ್ಸತಿ ಲ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲೋ ಆವಾಗಿಂದ ಬ್ರೆಸ್ಟ್ ಫೀಡ್ ಮಾಡ್ಕೊಂಡೇ ಬರ್ತಿದ್ದೀನಿ. ಅಲ್ಲಿವರೆಗೂ ಐ ಹ್ಯಾವ್ ಯೂಸ್ಡ್ ದಿಸ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದು ನಿಪ್ಪಲ್ ಶೀಲ್ಡ್ ಅಂತ. ಎಷ್ಟೋ ಜನ ಹೊಸ ತಾಯಂದ್ರಿಗೆ ಇನ್ವರ್ಟೆಡ್ ನಿಪ್ಪಲ್ ಅಥವಾ ಫ್ಲಾಟ್ ನಿಪ್ಪಲ್ಸ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಲ್ಯಾಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಆ ಟೈಮಲ್ಲಿ ನಿಪ್ಪಲ್ ಶೀಲ್ಡನ್ನ ಸಜೆಸ್ಟ್ ಮಾಡ್ತಾರೆ. ಹಾಗೆ ನನಗೂ ಕೂಡ ಇದನ್ನು ಸಜೆಸ್ಟ್ ಮಾಡಿದರು. ಇದು ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡಿದೆ ಬೇಬಿನ ಡೈರೆಕ್ಟ್ ಬ್ರೆಸ್ಟ್ ಫೀಡ್ ಮಾಡಿಸೋದಕ್ಕೆ. ಹೊಸ ತಾಯಂದ್ರಿಗೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್, ಅಥವಾ ಒಂದ್ಸತಿ ನಿಪ್ಪಲ್ ಶೀಲ್ಡನ್ನ ಟ್ರೈ ಮಾಡಿ ನೋಡಿ. ನನಗಂತೂ ಇದು ಹೆಲ್ಪ್ ಆಗಿದೆ. ಸ್ಟಾರ್ಟಿಂಗ್ ಹಿಂಗೆ ಬಂದ್ಬಿಡುತ್ತೆ ಅಂತ ಅಲ್ಲ, ಸ್ಲೋಲಿ ಆ್ಯಂಡ್ ಸ್ಟಡಿಲಿ ನೀವು ಯೂಸ್ ಮಾಡ್ತಾ ಬಂದರೆ ಬರುತ್ತೆ. ಮಕ್ಕಳಿಗೂ ಇದು ಹೊಸ ಎಕ್ಸ್ಪೀರಿಯನ್ಸ್, ತಾಯಂದ್ರಿಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಟೇಕ್ ಇಟ್ ಸ್ಲೋಲಿ, ಯು ಕ್ಯಾನ್ ಡೂ ಇಟ್. ನಾನು ಕೂಡ ಅದೇ ಸಿಚುವೇಶನಲ್ಲೇ ಇದ್ದೆ. ಇವಾಗ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ. ಸೊ ಟ್ರಸ್ಟ್ ಯುವರ್ ಸೆಲ್ಫ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದು ಬರ್ಬ್ ಕ್ಲಾತ್ಸ್. ಬರ್ಬ್ ಕ್ಲಾತ್ಸ್ ಅಂದರೆ ಸಾಫ್ಟ್ ಕಾಟನ್ ಮೆಟೀರಿಯಲ್. ಈ ರೀತಿ ಹ್ಯಾಂಡ್ ಕೀ ಥರ ಬರುತ್ತೆ. ಜನರಲಿ ಮಕ್ಕಳು ಹಾಲು ಕುಡಿಬೇಕಾದ್ರೆ ಚಲ್ಕೋತಾರೆ, ಅಥವಾ ಬರ್ಬ್ ಮಾಡಬೇಕಾದ್ರೆ ಹಾಲು ಹೊರಗಡೆ ಬರುತ್ತೆ, ಅಥವಾ ಒಂದೊಂದ್ಸತಿ ವಾಮಿಟ್ ಮಾಡ್ತಾರೆ. ಅವ್ರಿಗೆ ಒರೆಸೋದಕ್ಕೆ ಒಂದು ಸಾಫ್ಟ್ ಕ್ಲಾತ್ ಬೇಕಾಗಿರೋದ್ರಿಂದ ಬರ್ಬ್ ಕ್ಲಾತ್ಸ್ನ ಯೂಸ್ ಮಾಡ್ತಾರೆ. ನಾನು ಇದನ್ನು ಸೆಟ್ ಆಫ್ 7 ಲವ್ ಲ್ಯಾಪ್ ಬ್ರ್ಯಾಂಡ್ನಿಂದ ತರಿಸಿದ್ದು. ಮನೇಲೇ ನಿಮ್ಮ ಹತ್ರ ಏನಾದ್ರು ಕಾಟನ್ ಬಟ್ಟೆ ಇದ್ರೆ ನೀಟಾಗಿ ಅದನ್ನು ವಾಶ್ ಮಾಡಿ ಹ್ಯಾಂಡ್ ಕೀ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಬೇಕಾಗುತ್ತೆ ಅಂತ ಹೇಳಿ ತರಿಸಿದ್ದು. ಸೆಟ್ ಆಫ್ 7, 1 ಸೆಟ್ ಅಷ್ಟೇ ನಾನು ತರಿಸಿದ್ದು. ಆ್ಯಂಡ್ ದಿಸ್ ಹ್ಯಾಸ್ ಹೆಲ್ಪ್ಡ್ ಮೀ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಫೀಡಿಂಗ್ ಎಸೆನ್ಷಿಯಲ್ಸ್ ಅಲ್ಲಿ ಯೂಸ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್, ಅದು ನರ್ಸಿಂಗ್ ಪಿಲ್ಲೋ.
ತುಂಬಾನೇ ಹೆಲ್ಪ್ ಮಾಡಿದೆ ಇದು ನನಗೆ. ಸ್ಟಾರ್ಟಿಂಗ್ ಅಲ್ಲಿ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು, ಮಗಳಿಗೆ ಲ್ಯಾಚ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಮುಂಚೆ ನಾನು ಪಿಲ್ಲೋ ಇಟ್ಕೊಂಡು ಕುಡ್ಸೋದಕ್ಕೆ ಟ್ರೈ ಮಾಡ್ತಿದ್ದೆ. ಅವಳಿಗೂ ಅದು ಕಂಫರ್ಟಬಲ್ ಇರ್ತಿರ್ಲಿಲ್ಲ ಆ್ಯಂಡ್ ನನಗೂ ಕಂಫರ್ಟಬಲ್ ಇರ್ತಿರ್ಲಿಲ್ಲ. ಕೂತ್ಕೊಳ್ಳೋ ಪೊಸಿಷನ್ ಸರಿ ಇರ್ತಿರ್ಲಿಲ್ಲ. ಸೊ ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟೆಡ್ ದಿಸ್. ಓಕೆ, ಟ್ರೈ ಮಾಡೋಣ ಅಂತ ಫಸ್ಟ್ ಟ್ರೈಯಲ್ಲಿ ಆರ್ಡರ್ ಮಾಡಿ ತರಿಸಿದ್ದು. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ಆಲ್ಸೋ ಮೈ ಸೇವಿಯರ್ ಅಂತಲೇ ಹೇಳಬಹುದು. ಇದು ಬಂದ ಮೇಲೇನೆ ನನಗೆ ಫೀಡ್ ಮಾಡೋದಕ್ಕೆ ತುಂಬಾ ಈಸಿ ಆಯಿತು. ನಾನು ಕೂತ್ಕೊಳ್ಳೋ ಪೋಸ್ಚರ್ ಕರೆಕ್ಟ್ ಆಯಿತು ಆ್ಯಂಡ್ ಮಗುಗೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ತುಂಬಾನೇ ಈಸಿ ಆಯಿತು ಅಂತಲೇ ಹೇಳಬಹುದು. ಸೊ ಎಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್. I highly recommend to all the new moms ಅಥವಾ mom to bees to buy this product in advance and keep it. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡಿದ್ದು ನರ್ಸಿಂಗ್ ಏಪ್ರಾನ್ ಅಂತ. ಸೇಮ್ ನಾವು ಕಿಚನಲ್ಲಿ ಯಾವ ರೀತಿ ಏಪ್ರಾನ್ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಏಪ್ರಾನ್ ಬರುತ್ತೆ, ನರ್ಸಿಂಗ್ ಏಪ್ರಾನ್ ಅಂತ ಹೇಳಿ. ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ಮನೇಲೆ ನೀವಿದ್ರೆ ಏಪ್ರಾನ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ಇನ್ ಕೇಸ್ ನೀವು ಹೊರಗಡೆ ಹೋದ್ರೆ, ಈಗ ಮಗುನ ಕರ್ಕೊಂಡು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಹೊರಗಡೆ ಹೋದಾಗ, ಫೀಡ್ ಮಾಡ್ಬೇಕಾಗಿ ಬಂದ್ರೆ, ಅಥವಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಮಗುಗೆ ಫೀಡ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ರೆ, ಯು ಕ್ಯಾನ್ ಯೂಸ್ ದಿಸ್ ಏಪ್ರಾನ್. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನನಗೂ ಕೂಡ ಯೂಸ್ ಆಗಿದೆ. ನಾನು ಇದು ಮನೇಲಿ ಯೂಸ್ ಮಾಡಲ್ಲ, ಹೊರಗಡೆಗೆ ಅಂತಾನೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಐ ಯೂಸ್ ದಿಸ್ ನರ್ಸಿಂಗ್ ಏಪ್ರಾನ್ ವೆನ್ ಎವರ್ ಐ ಗೋ ಔಟ್. ಸೊ ಇದಿಷ್ಟು ಫೀಡಿಂಗ್ ಎಸೆನ್ಷಿಯಲ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಸ್ಲೀಪಿಂಗ್ ಎಸೆನ್ಷಿಯಲ್ಸ್ ಅಲ್ಲಿ ಯಾವ ಪ್ರಾಡಕ್ಟ್ಸ್ ಅಂತ ನೋಡೋದಾದ್ರೆ, ಫಸ್ಟ್ ಬಂದ್ಬಿಟ್ಟು ಸ್ವಾಡಲ್ ಕ್ಲಾತ್. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಸಣ್ಣವರಿದ್ದಾಗ ಹುಟ್ಟಿದಂತಹ ಮಕ್ಕಳಿಗೆ ಜನರಲಿ ಸ್ನಾನ ಮಾಡಿಸಿ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಇದನ್ನ ಟೈಟ್ ಆಗಿ ಸುತ್ತಬಿಟ್ಟು ಮಲಗಿಸ್ತಾರೆ. ಹಂಗೆ ಮಲಗಿಸಿದ್ರೆ ಮಕ್ಕಳು ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾರೆ ಅಂತ. ಸೊ ಅದಕ್ಕೆ ಸ್ವಾಡಲ್ ಕ್ಲಾತ್ಸ್ ಅನ್ನ ಯೂಸ್ ಮಾಡ್ತಾರೆ. ದಿಸ್ ಇಸ್ ಫ್ರಮ್ ದಿ ಬ್ರ್ಯಾಂಡ್ ಲವ್ ಲ್ಯಾಪ್. ಸೆಟ್ ಆಫ್ 3 ತರಿಸಿದೆ. ನನ್ಗೆ ಅಷ್ಟು ಸಾಕಾಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಹಾಗೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಹಾಗೆ ಮಲ್ಗಿಸಿನೂ ನೋಡಿದ್ದೀನಿ ಆ್ಯಂಡ್ ಸ್ವಾಡಲ್ ಮಾಡಿನೂ ನೋಡಿದ್ದೀನಿ. ಹಾಗೆ ಮಲ್ಕೊಂಡಾಗ ಬೇಗ ಎದ್ಬಿಡ್ತಿದ್ಲು, ಬಟ್ ಅದೇ ಸ್ನಾನ ಮಾಡಿಸಿ ಸ್ವಾಡಲ್ ಮಾಡಿದ್ಮೇಲೆ 2.5 hours ವರ್ಗೂ ಮಲ್ಕೊಂತಿದ್ಲು. ಅದಕ್ಕೆ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಹಾರ್ಡ್ಲಿ 1.5 to 2 months ಯೂಸ್ ಮಾಡಿದ್ದೀನಿ. ನಾವು ಐ ಆಮ್ ಯೂಸಿಂಗ್ ದಿಸ್ ಆಸ್ ಟಾವೆಲ್ ತರಾನು ಇದನ್ನ ಯೂಸ್ ಮಾಡಬಹುದು. ತೆಳ್ಳಗೂ ಇದೆ, ಮಸ್ಲಿನ್ ಕ್ಲಾತ್ ಇರೋದ್ರಿಂದ ನೀರನ್ನು ಹೀರ್ಕೊಳ್ಳುತ್ತೆ. ಹಂಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದು ಬೇಬಿ ಕ್ಯಾರಿಯರ್ ನೆಸ್ಟ್ ಅಂತ. ದಿಸ್ ವಾಸ್ ಅ ಗಿಫ್ಟ್ ಫ್ರಮ್ ಒನ್ ಆಫ್ ಮೈ ಫ್ರೆಂಡ್. ಇದು ಯಾಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ, ಮಗು ಅಂದ ತಕ್ಷಣ ಹೊರಗಡೆನ ನೋಡೋರು ತುಂಬಾ ಜನ ಬರ್ತಾರೆ. ಅವ್ರಿಗೆ ಡೈರೆಕ್ಟ್ ಆಗಿ ಮಗುನ ಕೊಡೋಗಿಂತ ಇದರಲ್ಲಿ ಹಾಕೊಟ್ರೆ ದೇಲ್ ಬಿ ಸಮ್ ಡಿಸ್ಟೆನ್ಸ್ ಕೂಡ ಇರುತ್ತೆ ಮಗುಗೂ ಮತ್ತೆ ಗೆಸ್ಟ್ಗಳಿಗೂ. ಹಾಗೆ ಡೈರೆಕ್ಟ್ ಆಗಿ ಅವ್ರು ಮುಟ್ಟೋದಿಲ್ವ, ಹೀಗಾಗಿ ಮಗು ಬಾಡಿ ಏಕೂ ಅಷ್ಟು ಬರೋದಿಲ್ಲ. ಇಲ್ಲಾಂದ್ರೆ ಒಬ್ರ ಕೈಯಿಂದ ಇನ್ನೊಬ್ರ ಕೈಗೆ ಪಾಸ್ ಆಗಿ ಮಗುಗೆ ಬಾಡಿ ಏಕ್ ಬರೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ತುಂಬಾ ಕಮ್ಮಿ. ಅದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡಿದ್ದು. ಹಾಗೆ ಶಾರ್ಟ್ ವಿಸಿಟ್ ಏನಾದ್ರು ಹೋಗೋದಿದ್ರೆ ಇದರಲ್ಲೇ ಮಲಗಿಸ್ಕೊಂಡು ಹೋಗ್ತಿದ್ವಿ. ಮನೆಗೆ ಗೆಸ್ಟ್ ಯಾರು ಬಂದ್ರೆ ಇದರಲ್ಲೇ ಕೊಡ್ತಿದ್ವಿ. ಆ ರೀತಿ ಬೇಬಿ ಕ್ಯಾರಿಯರ್ ನೆಸ್ಟ್ ಹೆಲ್ಪ್ ಆಗಿದೆ. ಸೊ ಅಗೇನ್ ಇದು ಕೂಡ ಜಸ್ಟ್ 2 months ಅಷ್ಟೇ. 2 months ವರ್ಗೂ ಬೇಬಿನ ಇದ್ರಲ್ಲಿ ಹಾಕ್ಬೋದು. ಆಮೇಲೆ ಮಕ್ಕಳು ಬೆಳೆದು ಬಿಡ್ತಾರೆ, ಆಮೇಲೆ ಇದು ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ಸ್ಟಾರ್ಟಿಂಗ್ 2 months ತುಂಬಾ ಹೆಲ್ಪ್ ಆಯ್ತು.